ನಿಮ್ ಮೋಟರ್ ಇಂದ ನೀರ್ ಕಡಿಮೆ ಬರ್ತಾ ಇದೆಯಾ? ಏನಕ್ಕೆ ಹಂಗಾಗುತ್ತೋ ಗೊತ್ತಾ? ಹೆಂಗ್ ಫಿಕ್ಸ್ ಮಾಡ್ಕೋಬಹುದು ಗೊತ್ತಾ? ನೋಡೋಣ ಬನ್ನಿ. ನೀರ್ ಕಡಿಮೆ ಬರಕ್ಕೆ 3 ಮೇಜರ್ ರೀಸನ್ಸ್ ಇದೆ. ಒಂದ್ ಬಂದು ನಿಮ್ ಬೋರ್ ಅಲ್ಲಿ ನೀರ್ ಕಡಿಮೆ ಇರ್ಬೋದು, ಇಲ್ಲ ಅಂದ್ರೆ ನಿಮ್ ಕೇಬಲ್ಸ್ ಅಲ್ಲಿ ಏನಾದ್ರೂ ಲೀಕೇಜಸ್ ಇರ್ಬೋದು, ಇಲ್ಲ ಅಂದ್ರೆ ನಿಮ್ಗೆ ಫೇಸ್ ರಿವರ್ಸಲ್ ಆಗ್ತಾ ಇರ್ಬೋದು. ಬೋರ್ ಅಲ್ಲಿ ನೀರ್ ಕಡಿಮೆ ಇದ್ದಾಗ ನಮ್ ಸ್ಟಾರ್ಟರ್ ಬಂದು ಇಮಿಡಿಯೇಟ್ ಆಗಿ ಟ್ರಿಪ್ ಮಾಡ್ಬಿಟ್ಟು ಡ್ರೈ ರನ್ ಅಂತ ತೋರಿಸುತ್ತೆ. ಕೇಬಲ್ ಅಲ್ಲಿ ಏನಾದ್ರೂ ಲೀಕೇಜಸ್ ಇದ್ರೆ ಅವಾಗೂ ಟ್ರಿಪ್ ಮಾಡಿ ನಿಮ್ಗೆ ಗ್ರೌಂಡ್ ಬಾರ್ ಇಂಬ್ಯಾಲೆನ್ಸ್ ಅಂತ ತೋರಿಸ್ಬಿಡುತ್ತೆ. ಇನ್ನೊಂದ್ ಸಿನಾರಿಯೋ ಬಂದು ಫೇಸ್ ರಿವರ್ಸಲ್. ಇದು ಯಾವಾಗ ಆಗುತ್ತಂದ್ರೆ ನಿಮ್ ಮೋಟರ್ ರಿವರ್ಸ್ ಹೊಡೆದಾಗ ಫೇಸ್ ರಿವರ್ಸಲ್ ಆಗುತ್ತೆ. ಅವಾಗ ನಿಮ್ಗೆ ನೀರ್ ಕಡಿಮೆ ಬರುತ್ತೆ ಮತ್ತೆ ನಿಮ್ ಮೋಟರ್ ಜಾಸ್ತಿ ಪವರ್ ನ ಎಳ್ಕೊಡುತ್ತೆ. ಅದು ನಿಮ್ ಮೋಟರ್ಗೆ ಒಳ್ಳೇದಲ್ಲ. ಅದಕ್ಕೆ ನಮ್ ಸ್ಟಾರ್ಟರ್ ಬಂದು ಇಮಿಡಿಯೇಟ್ ಆಗಿ ಟ್ರಿಪ್ ಮಾಡ್ಬಿಟ್ಟು ಓವರ್ಲೋಡ್ ಟ್ರಿಪ್ ಅಂತ ತೋರಿಸ್ತಾ ಇರುತ್ತೆ. ಸೊ ಈ ಕಾಂಬಿನೇಷನ್ ಬಂದಾಗ ಅಂದ್ರೆ ನಿಮ್ಗೆ ನೀರ್ ಕಡಿಮೆ ಬಂದು ಮತ್ತೆ ಓವರ್ಲೋಡ್ ಟ್ರಿಪ್ ಅಂತ ತೋರಿಸ್ತಾ ಇದ್ದಾಗ ಅರ್ಥ ಏನಂದ್ರೆ ಫೇಸ್ ರಿವರ್ಸಲ್ ಆಗಿದೆ, ಅಂದ್ರೆ ನಿಮ್ ಮೋಟರ್ ರಿವರ್ಸ್ ಓಡ್ತಾ ಇದೆ ಅಂತ ಅರ್ಥ. ಅವಾಗ ನೀವು ಮೇನ್ಸ್ ನ ಅದ್ಲಾ ಬಿದ್ಲಾ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ ಮೋಟರ್ ಚೆನ್ನಾಗಿ ಓಡುತ್ತೆ, ನೀರು ಚೆನ್ನಾಗಿ ಬರುತ್ತೆ. ಇದೇ ತರ ನಿಮ್ಗೆ ಏನಾದ್ರೂ ಇಶ್ಯೂಸ್ ಇದ್ರೆ ಕಮೆಂಟ್ ಮೂಲಕ ನಮ್ಗೆ ಇನ್ಫಾರ್ಮ್ ಮಾಡಿ, ನಾವು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀವಿ.